ಎಚ್.ಸಿ. ಬಾಲಕೃಷ್ಣ ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ಇಬ್ರು ಸಚಿವರುಗಳು ಕೂಡ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನ ವಿರೋಧಿಸಿ ಕೆಲ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಒಬ್ಬ ಕೇಂದ್ರ ಮಂತ್ರಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ರಿ ನೀವು, ಅವರ ಮಾಧ್ಯಮದವ್ರು ರೀ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿ ತಗೋ ಮಾತಾಡ್ಬೇಕಪ್ಪ. ಸುಮ್ನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆತರ ಮಾತಾಡೋದು ಬಿಡ್ಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಇದು ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್, ಕೇಂದ್ರದಲ್ಲಿ ಅವ್ರದ್ದೇ ಆದಂತ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳ್ಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ ಕಡೆ, ಹಂಗೆ ಬೆಳಿಗ್ಗೆ ಬಂದ್ ಇಲ್ಲಿ ಕೂಗುತ್ತಲ್ರಿ ಬಿಡುದಿಲ್ರಿ. ನಾವು ಮಂತ್ರಿ ಮಾಡಿರೋದವ್ರನ್ನ ಕೇಂದ್ರದಲ್ಲಿ ಕೆಲಸ ಮಾಡ್ಲಿ ಅಂತ ಅಲ್ಲಿಂದ ಅದು ಆದೇಶ ಮಾಡಿಸ್ಲಿಕ್ಕೆ ಕೇಂದ್ರದಿಂದ ಆದೇಶ ಮಾಡಿಸ್ಲಿ, ಈ ತರ ಆಗಿದೆ ಇದನ್ನ ಸ್ಟಾಪ್ ಮಾಡಿ ಆದೇಶ ಮಾಡಿಸ್ಲಿ. ಅದ್ಬಿಟ್ಟು ಒಂಥರ ಆದಿಲ್ಲಿ ಬೀದಿಲಿ ಬೇರೆ ಬೇರೆಯವ್ರೇನ ಮಾಡ್ತಾರಲ್ಲ, ಆ ತರ ಬಿಹೇವಿಯರ್ ನ ದಯಮಾಡಿ ಬಿಡ್ಬೇಕು ಅಂತ ಮನವಿ ಮಾಡ್ತಾರೆ. ಹೌದ್ರಿ, ಅವ್ರಿಗೆ ಏನ್ ಕಾಣಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರ್ಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಷ್ಟೇ. ಕೋರ್ಟ್ ಅಲ್ಲಿ ಇದೆ ರೀ, ಅಷ್ಟು ಸುಲಭ ಮಾಡಕ್ ಆಗಲ್ಲ. ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕಮಿಟಿ ಮಾಡಿರೋ ಮುಖ್ಯಮಂತ್ರಿಗಳು ನಮ್ಮನ್ನು ಕೂಡ ಅದಕ್ಕೆ ಆ ಕಮಿಟಿಗೆ ಹಾಕಿದ್ದಾರೆ. ನನ್ನನ್ನ, ಚಲುವರಾಯ ಸ್ವಾಮಿ ಅವ್ರನ್ನ ಮತ್ತೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡವ್ರೆ. ಆ ಸಬ್ ಕಮಿಟಿ ತೀರ್ಮಾನ ಆದ್ಮೇಲೆ ಕ್ರಮ ತಗೊಂತೀವಿ. ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ. PPP ಮಾಡಲ್ನಲ್ಲಿ ಅವರು ಅದನ್ನು ಮಾಡಿದ್ದಾರೆ. 30 ವರ್ಷವರೆಗೆ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ, ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಭಾಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್. ಟೋಲ್ಗೆ ಕಡಿವಾಣ ಹಾಕೋಕ್ಕಾಗಲ್ವ ಸರ್? ನಮ್ಮಿಂದ ಇಲ್ಲ, ನಾವು ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಕೊಟ್ಟದ್ದು 30 ವರ್ಷ ಅವ್ರಿಗೆ. PPP ಮಾಡಲಿದೆ ಅದು. ಸೊ ಏನು ಮಾಡ್ಲಿಕ್ಕೆ ಬರೋಲ್ಲ. ಬೇಕಾಬಿಟ್ಟಿ ಏರಿಕೆ ಮಾಡ್ತಾರಲ್ಲ, ಇಲ್ಲ ಅದೇ ಹೇಳಿದಿಲ್ಲ. ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರಿಗೆ ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡೋಕ್ಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಾದರೂ ಕೋರ್ಟು ಹೋರಾಟಗಾರರ ಮಧ್ಯ ಇರುತ್ತೆ. ಅದು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದರೆ ನಾವು ಸಾಕಷ್ಟು ಸೊ ಇದು ಟೋಲ್ ವಿಚಾರವಾಗಿ ಆಗ್ತಾ ಇರುವಂತ ಜಟಾಪಟಿ. ನಮ್ಮ ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇಲ್ಲಿ ಒಬ್ರು ಸಚಿವರು ಹೇಳ್ತಾರೆ 30 ವರ್ಷ ಅವರಿಗೆ ಅದನ್ನ ನಾವು ಲೀಸ್ ಕೊಟ್ಟಿದ್ವಿ ಅನ್ನುವಂಥ ರೀತಿಯಾಗಿ PPP ಮಾಡಲಿ. ಆಯ್ತು, ಅಲ್ಲಿ ಇವರು ಹೇಳ್ದಂಥದ್ದೇನೋ ಅಲ್ಲಿ ಆಗಿರೋದೇನೋ ಅದು ಪ್ರಶ್ನೆ ಬರುತ್ತಲ್ವ, ಅಲ್ಲಿ ಆ ಕೆಲಸ ಕಾಮಗಾರಿಗಳು ಆಗಿಲ್ಲ ಅನ್ನುವಂಥದ್ದು. ಇನ್ನೊಬ್ರು ಹೇಳ್ತಾರೆ ಕಮಿಟಿ ಆಗಿದೆ, ಅದು ಡಿಸಿಷನ್ ಬರುತ್ತೆ ಅಂತ. ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಯಾವ ಕಾರಣಕ್ಕೂ ಕಟ್ಟಕ್ಕೆ ಹೋಗ್ಬೇಡಿ, ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಈ ಗೊಂದಲ ಯಥಾ ಪ್ರಕಾರವಾಗಿ ಹೀಗೆ ಮುಂದುವರಿತದೆ. ನಿಮ್ಗೂ ಗೊತ್ತಿರೋ ಹಾಗೆ ಆ ಟೋಲ್ ಕಟ್ಟೋ ಜಾಗದಲ್ಲೆಲ್ಲ ಬಹಳ ಗಲಾಟೆಗಳಾಗ್ತಾ ಇದೆ. ಇದು ಯಾವ ಕಡೆಗೆ ಹೋಗ್ತಾ ಇದೆ ಹರೀಶ್, ಏನ್ ಕತೆ ಅಂತ? ಮಾಲ್ತೇಶ್, ಬಿಡದಿ ಟೌನ್ಶಿಪ್ ವಿಚಾರವನ್ನು ಎಷ್ಟು ಸೀರಿಯಸ್ ಆಗಿ JDS ಪರಿಗಣಿಸಿದೆ, ಅಷ್ಟೇ ಸೀರಿಯಸ್ ಆಗಿ ನೈಸ್ ಟೋಲ್ ವಿಚಾರವನ್ನು ಕೂಡ JDS ಪರಿಗಣಿಸಿರುವಂತಹದ್ದು. HD ಕುಮಾರಸ್ವಾಮಿ ಅವರು ದಿನನಿತ್ಯ ಒಂದೊಂದು ಹೇಳಿಕೆಗಳನ್ನು ಈ ವಿಚಾರವಾಗಿ ಕೊಡ್ತಾ ಇರುವಂತಹದ್ದು. ಮುಖ್ಯವಾಗಿ CM DK ಶಿವಕುಮಾರ್ ಅವ್ರನ್ನ ಈ ಎರಡು ವಿಚಾರದಲ್ಲಿ ಕಟ್ಟಿ ಹಾಕಬಹುದು ಅನ್ನುವಂಥದ್ದನ್ನು JDS ನಾಯಕರು ಪ್ಲ್ಯಾನನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನೈಸ್ ವಿಚಾರವನ್ನು ಕುಮಾರಸ್ವಾಮಿ ಅವರು ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಹೈಕೋರ್ಟ್ ತೀರ್ಪು ಬಂತು, ಹೈಕೋರ್ಟ್ ತೀರ್ಪು ಬಂದಾಗಿನಿಂದ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನೈಸ್ ಟೋಲನ್ನು ಕಟ್ಟಲೇಬೇಡಿ ಅನ್ನುವಂಥದ್ದನ್ನು. ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು, ಇನ್ನೊಂದು ದಿವಸ ಟೋಲ್ ಕಟ್ಟಬೇಡಿ, FIR ಆದರೂ ಪರವಾಗಿಲ್ಲ ಅನ್ನುವಂಥದ್ದನ್ನ ಹೇಳಿದರು. ಇವತ್ತು ಕೂಡ ವಾಗ್ದಾಳಿ ಮಾಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಬಹುಮುಖ್ಯವಾಗಿ ಈ ನೈಸ್ ಯೋಜನೆ ಏನಿದೆ ಇದು ದೇವೇಗೌಡರ ಕನಸಿನ ಕೂಸು ಅನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಬಿಡದಿ ಟೌನ್ಶಿಪ್ ಆಗಿರ್ಬೋದು ಅಥವಾ ನೈಸ್ ಯೋಜನೆ ಆಗಿರ್ಬೋದು, ಇವೆರಡೂ ಕೂಡ ದೇವೇಗೌಡರ ಕನಸಿನ ಕೂಸು ಅಥವಾ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ. ಅದನ್ನು ಕುಮಾರಸ್ವಾಮಿ ಅವರತ್ತು ಹೇಳ್ಕೊಂಡಿದ್ದಾರೆ. ಇದು ದೇವೇಗೌಡರು MOU ಮಾಡಿ ಹೋದ್ರು ಅಷ್ಟೇ, ಆದರೆ ಮಿಕ್ಕಿದ್ದೆಲ್ಲ ಮಾಡಿದ್ದು ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಆಹ್ವಾನಿಸಿದ್ದು, ಭೂ ಕಬಳಿಸಿದ್ದು ಎಲ್ಲವೂ ಕೂಡ SM ಕೃಷ್ಣ ಅವರ ಕಾಲದಲ್ಲಿ ಮಂತ್ರಿ ಆಗಿದ್ದಂತಹ DK ಶಿವಕುಮಾರ್ ಅವರು ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಆನಂತರ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ನೈಸ್
ನೈಸನ್ನು ಯೋಜನೆಯನ್ನು ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಹೇಳ್ತಿರುವಂಥದ್ದು. ಬಹು ಮುಖ್ಯವಾಗಿ ನೈಸ್ ಯೋಜನೆ ಏನಿದೆ, ಹೈಕೋರ್ಟ್ ಏನು ಮೊನ್ನೆ ತೀರ್ಪನ್ನು ಕೊಡ್ತು, ಆ ನಂತರ ಈ ಎಲ್ಲ ಬೆಳವಣಿಗೆಗಳು ಕಂಡು ಬರ್ತಾ ಇರುವಂತಹದ್ದು. ಇಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಟೋಲನ್ನು ಕಟ್ಟಿ ಬಿಡಿ ಅನ್ನುವಂತಹದನ್ನ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಒಂದ್ ವೇಳೆ ಆ ರೀತಿ ಏನಾದರೂ ಹೈಕೋರ್ಟ್ ಹೇಳಿದ್ದೆ ಅದಲ್ಲಿ ಮತ್ತು ಕೂಡ ಏನಾದ್ರು ಟೋಲನ್ನು ಕಟ್ಟಿಸ್ಕೊಳ್ತಿದ್ದೆ ಅದಲ್ಲಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೀಗೆ ಹೇಳ್ತಾ ಇರೋದನ್ನ ನೋಡಿದ್ರೆ, ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಜನರನ್ನ ಎತ್ಕಟ್ತಾ ಇದ್ದಾರೆ, ಅವ್ರಿಗೆ ಎತ್ಕಟ್ಟಿ ರಾಜಕಾರಣವನ್ನ ಮಾಡುವಂಥದ್ದು ಅದರಲ್ಲಿ ನಿಸ್ಸೀಮ್ರಿದ್ದಾರೆ, ಹಾಗಾಗಿ ಜನರನ್ನ ಈಗ ಎತ್ಕಟ್ತಾ ಇದ್ದಾರೆ ಅನ್ನುವಂಥದ್ದನ್ನ ಡಿ ಕೆ ಸುರೇಶ್ ಕೂಡ ಆರೋಪ ಮಾಡಿರುವಂಥದ್ದು. ಬಾಲಕೃಷ್ಣ ಅವರು ಕೂಡ ಅದನ್ನೇ ಆರೋಪ ಮಾಡಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನೇ ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವರಾಗಿ ಇಂತಹ ಬೇಜವಾಬ್ದಾರಿತ ಹೇಳಿಕೆಗಳನ್ನು ಕೊಡಬಾರ್ದು, ಮತ್ತೆ ಅಲ್ಲಿ ಹೋಗಿ ಟೋಲ್ ಹತ್ರ ಹೋಗಿ ಅಲ್ಲಿ ಜನರು ಟೋಲ್ ಕಟ್ಟೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಸಿಬ್ಬಂದಿಗಳ ಜೊತೆ ಪ್ರತಿನಿತ್ಯ ವಾಗ್ದಾಳಿ ಜಟಾಪಟಿಯನ್ನ ಮಾಡ್ತಾನೆ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂತ ಕ್ಲಾರಿಟಿ ಇಲ್ಲ. ಮತ್ತೆ ಹೈಕೋರ್ಟ್ ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆದರೆ ನೈಸ್ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಹೈಕೋರ್ಟ್ ಎತ್ತಿ ಹಿಡಿದಿರುವಂತಹದ್ದು, ರೈತರಿಗೆ ಕೊಡಬೇಕಾದಂಥ ಜಮೀನು ಪರಿಹಾರದ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ. ಆದರೆ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನುವಂತಹ ವಿಚಾರದಲ್ಲಿ ಹೈಕೋರ್ಟ್ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಸರ್ಕಾರ ಆಗಿರ್ಬೋದು ಅಥವಾ ಯಾರು ಅರ್ಜಿದಾರರು ಮತ್ತೆ ಈ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನುವಂತಹ ವಿಚಾರದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಂದ ಒಂದು ಸ್ಪಷ್ಟನೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು.